ನಾನೀಗ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಇದ್ದೀನಿ. ಇವತ್ತು 10,000ಕ್ಕೂ ಅಧಿಕ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಬೃಹತ್ ಬೆಂಗಳೂರು ಚಲೋ ಹಾಗೂ ಸಮಾವೇಶ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸರ್, ಈಗ ಸರ್ಕಾರದ ಮುಂದೆ ನಿಮ್ಮ ಪ್ರಮುಖ ಬೇಡಿಕೆಗಳು ಏನೇನು? ನಿನ್ನೆ ರಾತ್ರಿನೂ ಕೂಡ ಒಂದು ಸಭೆ ನಡೀತು. ಸಭೆಯಲ್ಲಿ ಏನಾದರೂ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ಅಥವಾ ಸಾರಿಗೆ ನಿಗಮಗಳೇನಾದರೂ ಭಾಗಿಯಾಗಿತ್ತಾ? ಏನು ಹೇಳ್ತೀರಾ ಸರ್? ನಿನ್ನೆ ಸಭೆ ನಡೆದಿರೋದು ಅಂತ ಹೇಳಿದ್ರೆ ಸರ್ಕಾರ ಇವತ್ತು ಏಕಪಕ್ಷೀಯವಾಗಿ ಏನು ನಿನ್ನೆ ಒಂದು ಆದೇಶ ಬಿಟ್ಟಿದೆ ಸರ್ಕಾರದ ಕಾರ್ಯದರ್ಶಿಗಳಿಂದ. ಇದರ ಭಾಗವಾಗಿ 26 ತಿಂಗಳ ಅರಿಯರ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಗೆ ಬೇಕಾಗಿರೋದು 38 ತಿಂಗಳ ಅರಿಯರ್ಸು. ಮತ್ತು ಇದ್ರ ಭಾಗವಾಗಿ 1/1/24ರಿಂದ ಕೈಗಾರಿಕೆ ಒಪ್ಪಂದ ಕಾಯ್ದೆ ಪ್ರಕಾರವಾಗಿ ವೇತನ ಪರಿಷ್ಕರಣೆ ಜಾರಿ ಮಾಡಬೇಕು. ನೋಡಿ, ಅವರೇನು ಮಾಡಿದರೆ ಮೊದಲು 26ಕ್ಕೆ ಮಾಡ್ತೀವಿ, 27ಕ್ಕೆ ಮಾಡ್ತೀವಿ ಅಂತಿದ್ರು ಸಿದ್ದರಾಮಯ್ಯನವರು. ಈಗೇನು ಮಾಡಿದರೆ 25 ಏಪ್ರಿಲ್ ತಿಂಗಳಿಂದ ಮಾಡ್ತಾಯಿದ್ದಾರೆ, 4ನೇ ತಿಂಗಳಿಂದ. ಅದಕ್ಕೋಸ್ಕರ ನಮಗೇನು 1/1/24ಕ್ಕೆ ವೇತನ ಪರಿಷ್ಕರಣೆ ಆಗಬೇಕು ಮತ್ತು 38 ತಿಂಗಳ ರಸೀಗೇನು 26 ತಿಂಗಳು ಕೊಡಬೇಕು ಅಂತ ಮಾಡಿದ್ದಾರೆ. ಮೊದಲು 14 ತಿಂಗಳು ಹೇಳಿದರು, 26ಕ್ಕೆ ಬಂದವ್ರೆ. ನಮಗೆ ಈಗ ಒಂದೇ ಕಂತಲ್ಲಿ ಕೊಡ್ತಕ್ಕಂಥ ನಿನ್ನೆ ಹಣ ಗ್ರ್ಯಾಂಟ್ ಆಗಿದೆ. ಆರ್ಥಿಕ ಇಲಾಖೆ ಬರೆದವ್ರೆ ಒಂದೇ ಕಂತಲ್ಲಿ ಕೊಡ್ತಾರೆ, ಒಪ್ಪಿಗೆ. ಅದಕ್ಕೆ ನಾವು ಧನ್ಯವಾದ ಸಲ್ಲಿಸ್ತೀವಿ ಸರ್ಕಾರಕ್ಕೆ. ನನ್ನ ಮೊದಲನೇ ಭಾಗವಾಗಿ 1/1/24ರಿಂದ ವೇತನ ಪರಿಷ್ಕರಣೆ ಜಾರಿ ಆಗಬೇಕು. ಈಗ ಅಂದರೆ ಲಕ್ಷಾಂತರ ರೂಪಾಯಿ ಹೋಗುತ್ತೆ. ಈಗ ನಾವೆಲ್ಲ ನಿವೃತ್ತಿ ಆಗೋರು, ಈಗ ಆಲ್ರೆಡಿ ಎಲ್ಲರೂ ನಿವೃತ್ತಿ ಆಗಿದ್ದಾರೆ. ಅವ್ರಿಗೆ 5 ಲಕ್ಷದಿಂದ 10 ಲಕ್ಷ ಲಾಸ್ ಆಗುತ್ತೆ ಒಂದು ಅಗ್ರಿಮೆಂಟ್ ಹೋದ್ರೆ. ನಮಗೇನು ವೇತನ ಪರಿಷ್ಕರಣೆ ಅತಿ ಶೀಘ್ರ ಜಾರಿ ಆಗಬೇಕು. ಅತಿ ಶೀಘ್ರದಲ್ಲಿ ಸರ್ಕಾರ ಮಾತುಕತೆ ಮಾಡಬೇಕು. ನಿನ್ನೆ ಏಕಪಕ್ಷೀಯ ಸರ್ಕಾರ ಮಾಡಿದರು, ಆದರೆ ನಮ್ಮ ಜಾಯಿಂಟ್ ಕಮಿಟಿ ಕರೆದು ಮೀಟಿಂಗ್ ಮಾಡಬೇಕಾಗಿತ್ತು. DCM DK ಶಿವಕುಮಾರ್ ಅವರು ಹೇಳ್ತಾರೆ, ಅಂದರೆ ಈಗೇನು ಸರ್ಕಾರದ ಸಮಸ್ಯೆಗಳನ್ನು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. 26 ತಿಂಗಳ ಏನೋ ಹಿಂಬಾಕ ವೇತನ ಹಿಂಬಾಕಿ ಏನು ಕೊಟ್ಟಿರುವಂಥದ್ದು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಅಲ್ಲ, 38 ತಿಂಗಳಲ್ಲಿ 26 ತಿಂಗಳು ಕೊಡ್ತೀವಿ ಅಂತ ಸರ್ಕಾರ ಒಪ್ಕೊಂಡಿದೆ. ಇಷ್ಟಕ್ಕೆ ಅವರು ಸಮಾಧಾನ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾರೆ DCM ಅವರು. ಸರ್, ನಮಗೇನು ಈಗ ಹಣ ಗ್ರ್ಯಾಂಟ್ ಆಗಿದೆ, ನಾನು ಕೂಡ ಧನ್ಯವಾದ ಹೇಳ್ತೀನಿ. ಈಗ 14 ತಿಂಗಳು 26ಕ್ಕೆ ಬಂದವ್ರೆ, ಅದು ಒಂದೇ ಕಂತಲ್ಲಿ ಕೊಡಲಿ, ತೊಂದರೆ ಇಲ್ಲ. ಉಳಿದ ಹಣ ಏನಪ್ಪ ಅಂತ ಹೇಳಿದ್ರೆ ಉಳಿಯೋದನ್ನು ಕೊಡಬೇಕು. ಯಾಕಂದರೆ ಈಗ ಇನ್ನೂ 24 ಅಗ್ರಿಮೆಂಟ್ ಮಾಡಿದ್ರೆ ಅದು ಅರಿಯಸ್ ಬರುತ್ತೆ. ಈಗ ಆಲ್ರೆಡಿ ಬಂತು, ಈಗ 26ನೇ ಇಸ್ವಿ ಬಂದಿದೆ, ಅದು ಅರಿಯಸ್ ಬರಬೇಕು. ಫಸ್ಟ್ ನಮ್ಮ ಸಂಘಟನೆಗಳ ನಾಯಕರಿದ್ದಾರೆ, ಅವರೆಲ್ಲ ಮಾತುಕತೆ ಮಾಡಿ ಶೀಘ್ರದಲ್ಲಿ ಇವತ್ತೇ ಕರಿಬೇಕು ಮೀಟಿಂಗ್ನ. ನಿನ್ನೆ ಅತಿ ಶೀಘ್ರದಲ್ಲಿ ವಿಧಾನಸೌಧದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಮೀಟಿಂಗ್ ಮಾಡಿದ್ದಾರೆ. ಆದರೆ ಜಾಯಿಂಟ್ ಕಮಿಟಿ ಮೀಟಿಂಗ್ ಯಾಕಲ್ಲ ಏಕಪಕ್ಷ ಕರ್ಕೊಂಡ್ರು? ಹೋದ ಸರಿ ಲಾಸ್ಟ್ ಟೈಮಲ್ಲಿ ನೋಡಿದರೆ PLA ಹಾಕಿಸಿದ್ರು, ಎಲ್ಲ ಎತ್ಕಟ್ಟಿ ಒಂದು ಸಂಘಟನೆ ಎತ್ಕಟ್ಟು PLA ಹಾಕ್ಸೋದು ನಮಗೆ ನಷ್ಟ ಆಯಿತು. ಅವಾಗಲೇ ಮಾಡಬೇಕಾಗಿತ್ತು ಸರ್ಕಾರ. ಶಕ್ತಿ ಯೋಜನೆಗೆ ದುಡಿಯುವ ಕಾರ್ಮಿಕರು ಅಂತೇಳಿ ಸಾರಿಗೆ ಕಾರ್ಮಿಕರು, ಚಾಲಕ, ನಿರ್ವಾಹಕರು, ತಾಂತ್ರಿಕ ಸಿಬ್ಬಂದಿಗಳು ಇವತ್ತು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕಾದ್ರೆ ನಮ್ಮ ಶಾಂತಿಯುತವಾಗಿ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಚಾಲಕ, ನಿರ್ವಾಹಕರು. ಅದಕ್ಕೋಸ್ಕರ ಇವತ್ತು ನಮ್ಮದು 26 ತಿಂಗಳು ಕೊಡಬೇಕು ಅಂತ ನಮಗೆ ಧನ್ಯವಾದ ಹೇಳ್ತೀನಿ. ಮತ್ತು ಉಳಿದ ಬಾಕಿನೂ ಕೂಡ ಕೊಡಬೇಕು. ಅತಿ ಶೀಘ್ರದಲ್ಲೇ 1/1/24ರ ವೇತನ ಪರಿಷ್ಕರಣೆ ಇವತ್ತೇ ಜಾರಿ ಮಾಡಬೇಕು. ಸರ್ಕಾರ ಇವತ್ತೇ ಜಾರಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಒಂದು ವೇಳೆ ಜಾರಿ ಮಾಡಲಿಲ್ಲ, ನಮ್ಮ ಬೇಡಿಕೆ ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮುಂದಿನ ನಿರ್ಧಾರ ಏನು? ನಾಳೆ ಸಂಪೂರ್ಣವಾಗಿ ಸಾರಿಗೆ ಸ್ತಬ್ಧ ಆಗುತ್ತಾ ಅಥವಾ ಸರ್ಕಾರಕ್ಕೆ ಏನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಾ? ಈ ನಿರ್ಧಾರ ನಮ್ಮ ಜಾಯಿಂಟ್ ಕಮಿಟಿ ಲೀಡರ್ಸ್ ಇದ್ದಾರೆ, 7 ಜನ ಲೀಡರ್ಸ್ ಇದ್ದಾರೆ, ಮತ್ತೆ ಅಧ್ಯಕ್ಷರಿದ್ದಾರೆ, ಸಂಚಾಲಕರಿದ್ದಾರೆ. ಆ ತೀರ್ಮಾನವನ್ನು ನಮ್ಮ ಜಾಯಿಂಟ್ ಕಮಿಟಿ 7 ಸಂಘಟನೆ ಇದೆ. ಆ 7 ಸಂಘಟನೆ ಇವತ್ತು ನಿರ್ಧಾರ 4 ಗಂಟೆಗೆ ಕೈಗೊಳ್ತಾರೆ. ಏನು ಮಾಡಬೇಕು ಅಂತ ಕೈಗೊಳ್ತಾರೆ. ಆ ಒಂದು ಇದರಲ್ಲಿ ಅದಕ್ಕೋಸ್ಕರ ಜನ ಎಲ್ಲ ಬರ್ತಾ ಇದ್ದಾರೆ, 4 ಸಾರಿಗೆ ನಿಗಮ ಬರ್ತಾ ಇದ್ದಾರೆ. ಮತ್ತು ಇನ್ನೊಂದು ಮಾಧ್ಯಮದವರು ನೀವೆಲ್ಲ ಪ್ರಚಾರ ಮಾಡ್ತಾ ಇದ್ದೀರಾ. ಈಗ ನೋಡಿ, ನೋ ವರ್ಕ್ ನೋ ಪೇ ಮಾಡೋರು, ಇದು ಯಾವುದೇ ಕಾರಣಕ್ಕೂ ಮುಸ್ಕರ ಅಲ್ಲ, ಸಮಾವೇಶ. ಸರ್ಕಾರಕ್ಕೆ ನಾವು ಮುಟ್ಸೋಕ್ಕೋಸ್ಕರ ಮಾಡ್ತಾ ಇರೋದು. ಇದು ವಾರದ ರಜೆ ಇರ್ತಕ್ಕಂಥವ್ರು ಮತ್ತೆ ರಜೆ ಇರ್ತಕ್ಕಂಥವ್ರು ಡ್ಯೂಟಿ ಹತ್ತವರು ಡ್ಯೂಟಿ ಇಳಿಯೋರು ಬನ್ನಿ ಅಂತ ಹೇಳಿರೋದು. ನೋ ವರ್ಕ್ ನೋ ಪೇ ಮಾಡಿದ್ರೆ ನಾನು ಇದು ಒಪ್ಪೋದಿಲ್ಲ. ಯಾಕಂತ ಹೇಳಿದ್ರೆ ನಾವೆಲ್ಲ ದುಡಿತೀವಿ ಹಗಲು ರಾತ್ರಿ. ಇವತ್ತು ಅರಿಯರ್ಸ್ ಒಬ್ಬರಿಗೆ ಬರಲ್ಲ ಸ್ವಾಮಿ, ಎಲ್ಲಕ್ಕೂ ಅಧಿಕಾರಿ ವರ್ಗಗಳು ಜಾಸ್ತಿ ಬರೋದು, ನಮಗೆಲ್ಲ ಕಡಿಮೆ. ಆದರೆ ಎಲ್ಲಕ್ಕೂ ಬರ್ತದೆ ದುಡ್ಡು. ಯಾಕೆ ಸರ್ಕಾರ ಮೀನಾಮೇಷ ಮಾಡ್ತದೆ? ಏಕಪಕ್ಷ ನಿರ್ಧಾರ ಯಾಕೆ ಕೈಗೊಳ್ಳಬೇಕು? ನಮ್ಮ ಜಾಯಿಂಟ್ ಕಮಿಟಿ ಸಂಘಟನೆ ಇದೆ, ಕರೆದು ಮಾತಾಡಬೇಕಾಯಿತು. ಸನ್ಮಾನ್ಯ ಅನಂತ ಸುಬ್ರಾವ್ ಸಾಹೇಬರು ಈ ಒಂದು ಒತ್ತಡದ ಮೇಲೆ ತೀರೋದ್ರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಇವತ್ತು ಕರೆದು ಮೀಟಿಂಗ್ ಮಾಡಬೇಕಾಗಿತ್ತು ಸಿದ್ದರಾಮಯ್ಯನವರು. ಇದಿಷ್ಟು ಜಂಟಿ ಕ್ರಿಯಾ ಸಮಿತಿಯ ಮುಖಂಡರಂತಹ ರಂಗಸ್ವಾಮಿ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಲ್ಯಾಣ ಕರ್ನಾಟಕ. ಶರಣಗೌಡ ಕಂದಕೂರು, ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್, ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ, ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್, ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್, ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್, ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್, ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ, ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್, ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್, ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರಂತ ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.